ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸೋಮನಹಳ್ಳಿ ಗ್ರಾಮ ಸ್ನೇಹಿತರೆ. ಇಲ್ಲಿ ಹೈವೇ ಪಕ್ಕದಲ್ಲಿ ಇದೆ ಎಸ್.ಎಂ. ಕೃಷ್ಣ ಅವರ ಸಮಾಧಿ. ಜೈ ಭಾರತ ಜನನಿಯ ತನುಜಾತಿ, ಜಯ ಹೇ ಕರ್ನಾಟಕ ಮಾತೆ. ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ಎಸ್.ಎಂ. ಕೃಷ್ಣ ಅವರ ತವರು ಜಿಲ್ಲೆ ತವರು ನಾಡಿಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಬನ್ನಿ, ನಾನೀಗಿರುವಂಥದ್ದು ಇದು ಮದ್ದೂರಿನ ಸರ್ಕಲ್ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಮೇಲ್ಗಡೆ ನನ್ನ ತಲೆ ಮೇಲ್ಗಡೆ ದಶಪಥ ಹೈವೇ, ದಶಪಥ ರಸ್ತೆ ಇದೆ. ಮೇಲ್ಗಡೆ ಹೆದ್ದಾರಿ, ಮೈಸೂರಿಗೆ ಹೋಗುವಂಥ ರಸ್ತೆ, 10 ಲೈನ್ನ ರಸ್ತೆ. ಮುಂದೆ ಹೋದರೆ ಮಂಡ್ಯ, ಈ ಕಡೆ ಹೋದರೆ ಬೆಂಗಳೂರು. ಇದು ಮದ್ದೂರು ಸ್ನೇಹಿತರೆ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು. ಮದ್ದೂರು ಎಸ್.ಎಂ. ಕೃಷ್ಣ ಅವರು ಪ್ರತಿನಿಧಿಸ್ತಿದ್ದಂತಹ MLA ಕ್ಷೇತ್ರ, ಶಾಸಕರ ಕ್ಷೇತ್ರ ಆಗಿತ್ತು ಒಂದು ಕಾಲದಲ್ಲಿ. ಆನಂತರ ಅವರು MP ಆದರು, ಮತ್ತೆ MLA ಆದರು, ಹೀಗೆಲ್ಲ ಆಯಿತು. ಅದನ್ನು ಕಲಾ ಮಾಧ್ಯಮದ ಸಂದರ್ಶನಗಳಲ್ಲಿ ತಾವು ಗಮನಿಸ್ಬೋದು, ನೀವು ನೋಡಿರ್ತೀರಿ. ಈ ಕಡೆ ಮುಂದೆ ಹೋದರೆ ಎಸ್.ಎಂ. ಕೃಷ್ಣ ಅವರು ಹುಟ್ಟಿದ ಊರು, ಅವರ ಸ್ವಗ್ರಾಮ ಸೋಮನಹಳ್ಳಿ ಬರುತ್ತೆ. ಮುಂದೆ ಹೋದರೆ ಸೋಮನಹಳ್ಳಿಯಲ್ಲಿ ಅವರು ಹುಟ್ಟಿದ ಮನೆ ಇದೆ, ಹಳೆ ಮನೆ ಇದೆ. ಜೊತೆಗೆ ಆ ಸೋಮನಹಳ್ಳಿಯ ಒಂದು ಜಾಗದಲ್ಲೇ ಅವರ ಅಂತ್ಯಕ್ರಿಯೆ ನಡೆದ ಜಾಗ ಕೂಡ ಇದೆ, ಅಲ್ಲಿ ಕೂಡ ಹೋಗೋಣಂತೆ. ಕಲಾ ಮಾಧ್ಯಮದಲ್ಲಿ ಸುಮಾರು 25 ಸಂಚಿಕೆಗಳು ನಮ್ಮ ಎಸ್.ಎಂ. ಕೃಷ್ಣ ಅವ್ರ ಸಂದರ್ಶನ ಬಂತು, ನೀವು ನೋಡಿದ್ದೀರಿ. ಅದನ್ನು ಸಮಾಪ್ತಿ ಮಾಡಬೇಕಾಗಿದೆ, ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಸ್ವಾಗತ ನಿಮಗೆ. ಈ ದೇಶ ಕಂಡಂಥ ಹೆಮ್ಮೆಯ ರಾಜಕಾರಣಿ, ಮುತ್ಸದ್ದಿ, ಜೆಂಟಲ್ಮನ್ ರಾಜಕಾರಣಿ ನಮ್ಮ ಎಸ್.ಎಂ. ಕೃಷ್ಣ ಅವರ ತವರು ಜಿಲ್ಲೆಗೆ, ಸೋಮನಹಳ್ಳಿಗೆ ಬನ್ನಿ ಹೋಗೋಣ. ಇದೇ ಮದ್ದೂರು ಜಿಲ್ಲೆ ಅಂದ ತಕ್ಷಣ ನಮಗೆ ನೆನಪಾಗೋದು ಇನ್ನೊಂದೇನು ಅಂತಂದರೆ, ಇದೇ ನಮ್ಮ ಶಿವಪುರ ಧ್ವಜ ಸತ್ಯಾಗ್ರಹ ಕೂಡ. ಯಾಕಂದರೆ ಮದ್ದೂರು ಜಿಲ್ಲೆಯ ಶಿವಪುರ ನೀವು ನೋಡ್ತಾ ಇದ್ದೀರಿ ನೋಡಿ. ಮದ್ದೂರು ಜಿಲ್ಲೆ ಶಿವಪುರದಲ್ಲಿ 1938ರಲ್ಲೇ ನಮ್ಮ ಭಾರತದ ವಿಶ್ವವಿಖ್ಯಾತ ಸತ್ಯಾಗ್ರಹ ಶಿವಪುರ ಧ್ವಜ ಸತ್ಯಾಗ್ರಹ ನಡೆದಂಥ ಜಾಗ ಕೂಡ ಇದೆ ನಮ್ಮ ಎಸ್.ಎಂ. ಕೃಷ್ಣ ಅವರ ತಾಲೂಕು. ಸ್ನೇಹಿತರೆ, ಬಂತು ಸೋಮನಹಳ್ಳಿ. ಯಜಮಾನ್ರೆ, ಕೃಷ್ಣ ಅವ್ರನ್ನ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಿರೋದು? ಅವರ ಮನೆಯವರು. ಓ, ನಮಸ್ಕಾರ. ನೀವೇನಾ? ಅಲ್ಲಿ ಸರ್, ಮುಂದೆ 1 ಕಿಲೋಮೀಟರ್ ಕಾಪಿಟೆ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಯಜಮಾನ್ರುಗಳು ಹೇಳಿದ್ರು ಇಲ್ಲಿ ವಿಳಾಸ. ಇದು ಬೆಂಗಳೂರು ಮೈಸೂರಿನ ಹಳೆ ಹೈವೇ. ಇದು ಕೃಷ್ಣ ಅವ್ರ ಸಮಾಧಿಗೆ ನಮಸ್ಕಾರ ಮಾಡಬೇಕು. ಪ್ರೋತ್ಸಾಹ, ಚಪ್ಪಾಳೆ, ಆಶೀರ್ವಾದ ಅಂತನ್ನುವ ಗೊಬ್ಬರ, ಸಾವಯವ ಗೊಬ್ಬರ, ವಿಮರ್ಶೆ, ಕಟು ವಿಮರ್ಶೆ, ಆತ್ಮಾವಲೋಕನ ಅಂತನ್ನುವ ಕಟು ಔಷಧಿ, ಎರಡು ಯಾವ ಮನುಷ್ಯನಿಗೆ ಸಿಗುತ್ತೋ ಆ ಮನುಷ್ಯ ತುಂಬ ಎತ್ತರಕ್ಕೆ ಬೆಳಿತಾನೆ ಅಂತನ್ನೋದು ಹಿರಿಯರ ಮಾತು. ದಟ್ ಮೀನ್ಸ್ ಯಾರಾದರೂ ನಿಮಗೆ ಸಪೋರ್ಟ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು, ಬೆಂತಟ್ಟಬೇಕು, ಮುಂದೆ ಹೋಗುವಂತ ಹರಸಬೇಕು, ಆಶೀರ್ವದಿಸಬೇಕು. ಜೊತೆಗೆ ನೀನು ಸರಿಯಾದ ದಾರಿಲಿ ಹೋಗ್ತಾ ಇದೆಯಾ ಅಂತ ನೀನು ಆತ್ಮವಿಮರ್ಶೆ ಮಾಡ್ಕೋಬೇಕು. ಆಗ ಮಾತ್ರ ನೀನು ತುಂಬ ದೊಡ್ಡ ಎತ್ತರಕ್ಕೆ ಬೆಳೆಯೋಕ್ಕಾಗುತ್ತೆ ಅಂತ ಹಿರಿಯರು ಹೇಳಿರುವಂಥದ್ದು. ಈ ಒಂದು ಪುಣ್ಯಕ್ಷೇತ್ರ ನಿಂತ್ಕೊಂಡು ನಾನು ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ, ನಾನು ಆಗಲೇ ಹೇಳಿದಂತಹ ಮಾತು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಎಸ್.ಎಂ. ಕೃಷ್ಣ ಅವರು ವಿದೇಶಾಂಗ ಸಚಿವರಾಗಿದ್ದರು ಭಾರತ ಸರ್ಕಾರಕ್ಕೆ. ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು. ವಿದೇಶಾಂಗ ಸಚಿವರಾಗಿದ್ದಾಗ 97 ದೇಶಗಳಿಗೆ ಹೋಗಿ ಬಂದಂಥವರು. ಅವರು ಓದಿದ್ದೇ ಅಮೆರಿಕದಲ್ಲಿ. ಅವರಿಗೆ ಈ ಮಾತು ಅಕ್ಷರಶಃ ಅವರಿಗೆ ಹೊಂದಿಕೊಳ್ಳುತ್ತೆ. ಅಂದರೆ ಪ್ರೋತ್ಸಾಹಿಸಿದರು, ಅನೇಕರು ಅವ್ರನ್ನ ಪ್ರೋತ್ಸಾಹಿಸಿದರು. ಚೆನ್ನಾಗಿ ಬೆಳಿ, ಒಳ್ಳೆ ಕೆಲಸ ಮಾಡುವಂಥ ಪ್ರೋತ್ಸಾಹಿಸಿದರು. ಚೆನ್ನಾಗಿ ಓದಿಸಿದ್ರು, ವಿದೇಶಗಳೆಲ್ಲ ಓದಿ ಬಂದರು. ಅನೇಕ ರಾಜಕಾರಣಿಗಳ ಒಡನಾಟ ನಂಟಿತ್ತು, ಎಲ್ಲ ಕಡೆ ಅವ್ರಿಗೆ ಪ್ರೋತ್ಸಾಹ ಸಿಗ್ತಾಯಿತ್ತು. ಜೊತೆಗೆ ಅವ್ರಿಗೆ ಅವ್ರ ಬಗ್ಗೆ ಒಂದು ಆತ್ಮವಿಮರ್ಶೆ ಇತ್ತು. ನಾನು ಹೇಗಿದ್ದೀನಿ, ಏನು ಮಾಡ್ತಾಯಿದ್ದೀನಿ, ಸರಿಯಾಗಿ ಮಾಡ್ತಾಯಿದ್ದೀನಿ ಇಲ್ವ, ನಾನು ಈ ನಾಡಿಗೆ ಏನು ಮಾಡಬೇಕು ಅಂತನ್ನುವ ಆತ್ಮವಿಮರ್ಶೆ ಕೂಡ ಇತ್ತು. ಎಸ್.ಎಂ. ಕೃಷ್ಣ ಅವರು ನೋಡಿ ಇಲ್ಲಿದ್ದಾರೆ. ಅದ್ಭುತವಾದಂಥ ಒಬ್ಬ ಮನುಷ್ಯ, ಮುತ್ಸದ್ದಿ. ಈಗ ನಾವು ಇರುವಂಥದ್ದು ಅವರ ಸಮಾಧಿ ಸ್ಥಳ. ಇದು ನನಗೆ ನಂಬೋಕ್ಕಾಗ್ತಿಲ್ಲ, ಖಂಡಿತ ನನಗೆ ನಂಬೋಕ್ಕಾಗ್ತಿಲ್ಲ. ಇಂಥ ಒಬ್ಬ ಮುತ್ಸದ್ದಿಯನ್ನು ನಾವು ನಮ್ಮ ಜೀವಮಾನದಲ್ಲಿ ಭೇಟಿಯಾಗಿದ್ವಲ್ಲ, ಈ ಒಬ್ಬ ಮಹನೀಯನನ್ನು ನಾವು ನಮ್ಮ ಬದುಕಿನಲ್ಲಿ ಕಂಡಿದ್ವಲ್ಲ, ಅವರ ಒಡನಾಟದಲ್ಲಿ ನಾವು 1-2 ವರ್ಷ ಇದ್ವಲ್ಲ ಅಂತ ನನಗೆ ನಂಬೋಕ್ಕಾಗ್ತಿಲ್ಲ. ಯಾಕಂದರೆ ಅಷ್ಟು ದೊಡ್ಡ ವ್ಯಕ್ತಿತ್ವ, ಎಷ್ಟು ದೊಡ್ಡ ವರ್ಚಸ್ಸಿತ್ತು ಅವರಿಗೆ, ಎಷ್ಟು ದೊಡ್ಡ ರಾಜಕಾರಣಿಯವರು. 92 ವರ್ಷದ ಹಿರಿಯ ಜೀವ, ರಾಜಕೀಯ ಜೀವನದ್ದೇ ಸುಮಾರು 60-65 ವರ್ಷಗಳ ಅವರ ಅನುಭವ ಅವೆಲ್ಲವೂ ಇತ್ತು ಅವರಿಗೆ. ಅಂಥವರು ನಮ್ಮ ಜೊತೆಗೆ ಒಳ್ಳೆ ಯಾರೋ ಸ್ನೇಹಿತನೋ, ಹಳೆಗೆ ಯಾರೋ ಗೆಳೆಯನೋ, ಇನ್ಯಾರೋ ಒಬ್ಬ ಆತ್ಮೀಯನೋ ಅನ್ನೋ ಹಾಗೆ ಭಾಳ ಆತ್ಮೀಯತೆಯಿಂದ, ಪ್ರೀತಿಯಿಂದ, ಒಂದು ಕಕ್ಕುಲಾತೆಯಿಂದ ನಮ್ಮ ಜೊತೆಗೆ ಮಾತನಾಡಿದ್ರು 2 ವರ್ಷ. ಅವರು ಸಂದರ್ಶನ ಕಲಾ ಮಾಧ್ಯಮದಲ್ಲಿ ಬಂದಿದೆ, ತಾವು ಗಮನಿಸಿರಬಹುದು. ಸುಮಾರು 25 ಸಂಚಿಕೆಗಳಲ್ಲಿ ಅಂಥ ಹಿರಿಯರ ಒಡನಾಟ ನಮಗಿತ್ತು. ನನಗೂ ಕೂಡ ಭಾಳ ಹೆಮ್ಮೆಯ, ಆದರೆ ಅಷ್ಟೇ ಒಂದು ವಿನೀತನಾದಂಥ ಒಂದು ಭಾವ ನನಗೆ. ಅನಾರೋಗ್ಯ ಪೀಡಿತರಾಗಿದ್ದರು. ನಾವು ಸಂದರ್ಶನಕ್ಕೆ ಹೋದಾಗಲೂ ಕೂಡ ಅವರು ನನಗೆ ಹಲ್ಲು ಸಮಸ್ಯೆ ಇದೆ ಅಥವಾ ಇನ್ನೂ ಸಮಸ್ಯೆ ಅಂತ ಅವ್ರು ಹೇಳ್ತಿರೋರು ಆಗಾಗ. ಆದರೆ ಅವ್ರು ಇಷ್ಟು ಬೇಗ ಹೋಗ್ತಾರೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಬಹಳ ಗಟ್ಟಿಮುಟ್ಟಾದ ಖಡಕ್ಕಾದಂಥ ಆರೋಗ್ಯ ಅವ್ರದ್ದಾಗಿತ್ತು. ಏನೋ ವಿಧಿ ಇರಲಿ, ಅವರು ವಿಧಿವಾದವನ್ನು ಬಹಳ ನಂಬ್ತಿದ್ರು. ಏನು ಮಾಡೋಕ್ಕಾಗುತ್ತೆ, ವಿಧಿ ಅನ್ನೋ ಪದನೆಲ್ಲ ಅವ್ರು ಬಳಸ್ತಿದ್ರು. ದುಃಖ ಸಹಜವಾಗಿದ್ದೇ ಇದೆ, ಆದರೆ ಅದಕ್ಕಿಂತಲೂ ಬಹಳ ಮುಖ್ಯವಾಗಿ
ದುಃಖ ಪಡುವುದಕ್ಕಿಂತಲೂ ಅವರ ಆದರ್ಶವನ್ನು ಪಾಲಿಸಿ ಅದನ್ನು ನೆರವೇರಿಸಿ ಅಂಥವ್ರ ಆತ್ಮಕ್ಕೆ ಶಾಂತಿ ಕೊಡೋದು ನಾವೆಲ್ಲರೂ ಮಾಡಬೇಕಾಗಿರುವಂತಹ ಕೆಲಸ. ಡಿಸೆಂಬರ್ 10ನೇ ತಾರೀಕು 2024, ಡಿಸೆಂಬರ್ 10, 2024 ಅವ್ರು ತೀರ್ಕೊಂಡ ದಿವಸ. 1937ರಲ್ಲಿ ಹುಟ್ಟಿದವರು ಅವರು, 1937. ಅಂದರೆ ಒಟ್ಟು 92 ವರ್ಷದ ಹಿರಿಯ ಚೇತನ ನಮ್ಮ ಮುಂದೆ ಇದ್ದಾರೆ ನೋಡಿ. ಅದೇ ನಗುಮುಖ ಅವರ ಕೊನೆ ಕ್ಷಣದವರೆಗೂ. ನಾನು ಮತ್ತೊಮ್ಮೆ ಅದೇ ಮಾತು ಹೇಳ್ತೀನಿ, ಇವತ್ತು ಯೂಟ್ಯೂಬ್ ನನಗೂ ಸೇರಿ ನನ್ನಂಥ ಅನೇಕ ಸಹವರ್ತಿಗಳಿಗೆ ಊಟ ಆಗ್ತಾಯಿದೆ. ಲಕ್ಷಾಂತರ ಜನ IT ಲಿ ಕೆಲಸ ಮಾಡ್ತಾರೆ, ವಿದೇಶದ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ, ಕಾರ್ಪೊರೇಟ್ಗಳಲ್ಲಿ ಕೆಲಸ ಮಾಡ್ತಾರೆ. ಅವರೆಲ್ಲರೂ ನಾವೆಲ್ಲರೂ, ನೀವು ಒಪ್ತಿರೋ ಬಿಡ್ತಿರೋ, ನಾವೆಲ್ಲರೂ ನೆನೆಸ್ಬೇಕಾಗಿರೋದು ಈ ಮಹನೀಯನನ್ನು. ಯಾಕೆ ಗೊತ್ತಾ, 98-99ರಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಬಂದಾಗ ಐ ಟಿ BT ಅಥವಾ ಏನು ನಮ್ಮ ಮಾಹಿತಿ ತಂತ್ರಜ್ಞಾನದ ಒಂದು ಕಂಪನಿಗಳನ್ನು ಇಲ್ಲಿ ಬೆಂಗಳೂರಿನಲ್ಲಿ ನೆಲೆಯೂರೋ ಹಾಗೆ ಮಾಡಿದ್ರು. ಅದಕ್ಕೆ ಬೇಕಾದಂಥ ಕಾನೂನುಗಳನ್ನು ತಂದರು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದರು, ಅದಕ್ಕೆ ಬೇಕಾದಂಥ ನಿಯಮಗಳನ್ನು ಚೆನ್ನಾಗಿ ರೂಪಿಸಿದ್ರು, ಒಂದು ತಂಡ ಕಟ್ಟಿದರು. ಅದೆಲ್ಲದರ ಫಲ ಇವತ್ತು ಬೆಂಗಳೂರು ಸಿಲಿಕಾನ್ ಸಿಟಿ IT ಹಬ್ ಆಗಿ ಬೆಳೆದಿದೆ. ಅನೇಕರು ಅದನ್ನು ಊಟ ಮಾಡ್ತಾರೆ, ಬದುಕ್ತಾರೆ. ಬೆಂಗಳೂರುಗಳಲ್ಲಿ ಕರ್ನಾಟಕದವ್ರು ಮಾತ್ರ ಅಲ್ಲ, ನಮ್ಮ ವಿದೇಶದವರೆಲ್ಲ ಬಂದು ನೆಲೆಸ್ತಾರೆ. ಇಟ್ ಇಸ್ ಬಿಕಾಸ್ ಆಫ್ ಡಾಕ್ಟರ್ S.M. ಕೃಷ್ಣ ಅವರು. ಹಾಗಾಗಿ ನಾವೆಲ್ಲ ಅವ್ರನ್ನ ನೆನೆಸ್ಕೋತಾ, ಧನ್ಯವಾದ ಸರ್, ತಮಗೆ ಧನ್ಯವಾದ. ಸಾರ್ಥಕ ಜೀವನ ತಮ್ಮದು. ಕಲಾ ಮಾಧ್ಯಮಕ್ಕೆ ಅನೇಕ ದಿನ ತಾವು ಸಮಯ ಕೊಟ್ಟರೆ ಮನಿ ಥ್ಯಾಂಕ್ಸ್, ನಿಮಗೆ ಮನಿ ಥ್ಯಾಂಕ್ಸ್. ಆದರೆ ನಿಮ್ಮ ಸಂದರ್ಶನ ನಾವು ಪೂರ್ತಿ ಮಾಡೋ ಸೌಭಾಗ್ಯ ನಮಗಿರಲಿಲ್ಲ. ತಾವು ಮುಖ್ಯಮಂತ್ರಿ ಆದ ಅವಧಿಯವರೆಗೂ ಮಾತನಾಡಿದ್ರಿ, ಅನಂತರ ಮಾತನಾಡೋಕ್ಕಿತ್ತು ಇನ್ನೂ ಒಂದು 3-4 ಸೆಷನ್ಸ್ ಬೇಕಾಗಿತ್ತು. ಆದರೆ ಅದಾಗಲಿಲ್ಲ. ನೀವು ನಂತರ ವಿದೇಶಾಂಗ ಸಚಿವರು, ರಾಜ್ಯಪಾಲರದೆಲ್ಲ ಮಾತಾಡ್ತೀವಿ ಅಂತ ಹೇಳಿದಿರಿ. ತಮ್ಮ ಕುಟುಂಬ, ತಮ್ಮ ಮದುವೆ ಇತ್ಯಾದಿನೂ ನಾವು ಮಾತಾಡೋಕ್ಕಾಗಲಿಲ್ಲ. ವಿ ಆರ್ ಅನ್ಫಾರ್ಚುನೇಟ್. ಇದು ನಮ್ಮ ಗೌರವ ನಮನ ಅವರಿಗೆ. ಬನ್ನಿ, ನಾವು ಇಲ್ಲೇ ಸೋಮನಹಳ್ಳಿ ಹೈವೇನಲ್ಲಿರುವಂಥ ಅವರು ಮನೆಗೆ ಹೋಗೋಣಂತೆ. ಮನೆಯಲ್ಲಿ ಒಂದು ನೋಡಿಕೊಂಡು ಅವ್ರು ಹುಟ್ಟಿದ ಮನೆ ಹೇಗಿತ್ತು, ಅಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದ್ರಲ್ಲ, ಅವ್ರು ಹುಟ್ಟಿದ ಆ ಒಂದು ಮನೆ ಹೇಗಿದೆ ನೋಡೋಣಂತೆ. ಬರ್ತೀರಾ? ಬನ್ನಿ, ಹೋಗಿ ಬರೋಣ. ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು, ಓ ನನ್ನ ಚೇತನ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.